10th ಬೋರ್ಡ್ಸ್ ಅಂತೂ ಮುಗ್ದೋಯ್ತು. ಇವಾಗ ಎಲ್ಲಾರ್ದು ಒಂದೇ ಪ್ರಶ್ನೆ, ನೆಕ್ಸ್ಟ್ ಏನು ಅಂತ. ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ ಅಥವಾ ಡೈರೆಕ್ಟ್ ಆಗಿ ಜಾಬ್ ಸಿಗುವಂತ ಕೋರ್ಸಾ, ಯಾಕೆ ತಗೋಬೇಕು ಅಂತ ಕನ್ಫ್ಯೂಷನ್. ಈ ವಿಡಿಯೋ ಇರೋದೇ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ, ನಿಮ್ಮ ಪ್ರೆಷರೈಸ್ ಮಾಡೋದಕ್ಕಲ್ಲ. ಈ ವಿಡಿಯೋ ನೋಡಿ ನಿಮ್ಮ ನೆಕ್ಸ್ಟ್ ಸ್ಟೆಪ್ನ ನೀವು ಕಾನ್ಫಿಡೆಂಟ್ ಆಗಿ ತಗೋಬಹುದು. ನೀವು ಯಾವಾಗ ಬೇಕಾದ್ರೂ ಈ ವಿಡಿಯೋನ ವಾಪಸ್ ನೋಡ್ಬೋದು. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾವೇನೇನ ಕವರ್ ಮಾಡ್ತಾ ಇದ್ದೀವಿ, ಮೈಂಡ್ಸೆಟ್ ಹೇಗಿರಬೇಕು, ನಮ್ಮ ಕತೆಗಳು, PUCಯಲ್ಲಿರುವ ಬೇರೆ ಬೇರೆ ಸ್ಟ್ರೀಮ್ಗಳು, ವೊಕೇಶನಲ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳು, ಎಂಟ್ರೆನ್ಸ್ ಎಕ್ಸಾಮ್ಗಳು, ಇವಾಗ ನಾನೇನು ಮಾಡಬೇಕು ಅನ್ನುವ ಸಂಗತಿಗಳು. ಕಾರ್ತಿಕ್ ಸರ್, 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಆದಮೇಲೆ ಹೇಗಿತ್ತು ಅಂತ ನೆನಪಿದೆಯಾ? ಅಯ್ಯೋ ಯಾಕೆ ಹೇಳ್ತೀರಾ ಬಿಡಿ ಮ್ಯಾಮ್, ತುಂಬಾ ವರ್ಷಗಳಾಗೋಗಿದೆ ಅದಾಗ್ಬಿಟ್ಟು. ನಂಗೆ ಅಷ್ಟೊಂದು ಚೆನ್ನಾಗಿ ಜ್ಞಾಪಕ ಇಲ್ಲ. ಬಟ್ ನನ್ಗೆ ಯಾರೇ ಸಿಕ್ಕಿದ್ರು ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಕೇಳೋದು ನೋಡಿ ಸಖತ್ ಕೋಪ ಬರ್ತಾ ಇತ್ತು. ಬಟ್ ನಾನು ಆಕ್ಚುಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದೆ. ನಂದು ಅದೇ ಸರ್. ನೋಡಿ, ನನ್ನ ಮಾರ್ಕ್ಸ್ ಕೇಳೋ ಬದಲು ಜನ ಅಕಸ್ಮಾತ್ ನನ್ನ ಪ್ಯಾಷನ್ ಬಗ್ಗೆ, ಡ್ರೀಮ್ಸ್ ಬಗ್ಗೆ, ಇಂಟ್ರೆಸ್ಟ್ ಬಗ್ಗೆ ಕೇಳಿದ್ರೆ ಎಷ್ಟೋ ಖುಷಿ ಆಗ್ತಾ ಇತ್ತು. 100% ನಿಜ ಸರ್. ನನಗಂತೂ ಪಾಪ ಅನ್ಸುತ್ತೆ ನಮ್ಮನ್ನ ನಾವು ನೆನೆಸ್ಕೊಂಡು. ಬಟ್ ಈ ಸತಿ 10th ಸ್ಟ್ಯಾಂಡರ್ಡ್ ಬರೀತಾ ಇರೋ ಮಕ್ಕಳಿಗೆ ಆ ಒಂದು ಕಷ್ಟ ನೋಡಬಾರ್ದು ಅವರು. ಸೊ ಹಾಗಾಗಿ ನಾನೊಂದು 3 ಕ್ವೆಶ್ಚನ್ ಕೇಳ್ತೀನಿ ಮಕ್ಕಳೇ. ಆ 3 ಕ್ವೆಶ್ಚನ್ ನೀವು ಕೂತಲ್ಲೇ ನನಗೆ ಆನ್ಸರ್ ಮಾಡಿ, ರಾಂಗ್ ಆನ್ಸರ್ಸ್ ಎಲ್ಲ ಬೇಡ. ಓಕೆ, ಸೊ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ಸ್ನ ಕಳಿಸ್ಕೊಡಿ. ನಿಮಗೆ ಯಾವ 3 ಸಬ್ಜೆಕ್ಟ್ಗಳು ಇಷ್ಟ? ಪ್ರತಿಯೊಂದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲನ, ಜನ ಮತ್ತು ಸೊಸೈಟಿ ಹೇಗೆ ಫಂಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲನ, ಅಥವಾ ಬಿಸ್ನೆಸ್ ಮತ್ತು ಮನಿ ಫ್ಲೋ ಬಗ್ಗೆ ತಿಳ್ಕೊಳ್ಳೋ ಕುತೂಹಲನ? ಮಕ್ಕಳೇ, ಈಗ ಯೋಚನೆ ಮಾಡಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅಂತ. ಇದು ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಅಲ್ಲ, ಇದು ನಿಮಗೆ ನೀವು ಕೊಟ್ಕೋತಾ ಇರೋ ಒಂದು ಸಣ್ಣ ಎಕ್ಸಸೈಸ್ ಅಷ್ಟೇ. ಆನ್ಸರ್ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ನಮ್ಮ ಜೊತೆ ಕನೆಕ್ಟೆಡ್ ಆಗಿರಿ. 10th ಆದ್ಮೇಲೆ ನಾನು ಸೈನ್ಸ್ ಏನಕ್ಕೆ ತಗೊಂಡೆ ಅಂದ್ರೆ ನನಗೆ ಮ್ಯಾಥ್ಸ್ ಅಲ್ಲಿ ಸಖತ್ ಇಂಟ್ರೆಸ್ಟ್ ಇತ್ತು. ನಾನು ಕಾಮರ್ಸ್ ಯಾಕೆ ತಗೊಂಡೆ ಅಂತಂದ್ರೆ ನನ್ನ ಫ್ರೆಂಡ್ ತಗೊಂತಾ ಇದ್ದ ಅಂತ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಏನಿಲ್ಲ, ಬಟ್ ಇನ್ನು ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಅದಕ್ಕೆ ನಾವು ಈ ವಿಡಿಯೋ ಮಾಡ್ತಾ ಇರೋದು. ಕನ್ಫ್ಯೂಸ್ ಆಗಿದ್ರೆ ಪರವಾಗಿಲ್ಲ. ಮ್ಯಾಟರ್ ಏನಾಗುತ್ತಂದ್ರೆ ನೀವು ಚೂಸ್ ಮಾಡುವಂತ ಸ್ಟ್ರೀಮ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬೇಕು ಮತ್ತೆ ಕಲಿಯುವ ಕುತೂಹಲ ಇದ್ರೆ ಸಾಕು. ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಇದನ್ನ ತಗೊಂಡ್ರೆ ಇದು ಕೊನೆಗೆ ಎಲ್ಲಿಗೆ ಸೇರುತ್ತೆ ಅಂತಂದ್ರೆ ನೀವು ನೀಟ್, CET, JEE, NDA, BSc ಎಕ್ಸೆಟ್ರಾ ಮಾಡ್ಬೋದು. ನೀವು ಅಕಸ್ಮಾತ್ ಯಾವ ಸ್ಟ್ರೀಮ್ನ ತಗೋಬೇಕಂತ ಶೋರ್ ಇಲ್ಲ ಅಂದ್ರೆ ಸೈನ್ಸ್ನ ತಗೊಳ್ಳಿ. ಯಾಕಂದ್ರೆ ಸೈನ್ಸ್ನ ತಗೊಂಡ್ರೆ 12th ಆದ್ಮೇಲೆ ಬೇಕಾದ್ರೆ ನೀವು ಕಾಮರ್ಸ್ ಮತ್ತೆ ಆರ್ಟ್ಸ್ಗೆ ಜಂಪ್ ಆಗ್ಬೋದು. ಅಕಸ್ಮಾತ್ ನೀವು ಕಾಮರ್ಸ್ ಮತ್ತೆ ಆರ್ಟ್ಸ್ನ ತಗೊಂಡ್ರೆ ಸೈನ್ಸ್ಗೆ ಜಂಪ್ ಆಗೋದಕ್ಕಾಗಲ್ಲ. ಸೊ ಸೈನ್ಸ್ ತಗೊಳ್ಳೋದು ಇಸ್ ದ ಬೆಸ್ಟ್ ಆಪ್ಷನ್, ಯಾಕಂದ್ರೆ ನೀವು ಜಂಪ್ ಆಗೋದಕ್ಕೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಕಾಮರ್ಸ್ ಅಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಫೈನಾನ್ಸ್ ಈ ತರ ಹಲವಾರು ಸಬ್ಜೆಕ್ಟ್ಗಳು ಇದಾವೆ. ಇದೆಲ್ಲ ಎಲ್ಲಿಗೆ ಲೀಡ್ ಆಗುತ್ತೆ ಅಂದ್ರೆ UPSC, ಬ್ಯಾಂಕಿಂಗ್, BBA, BCom ಈ ಜಾಗಗಳಿಗೆ ಲೀಡ್ ಆಗ್ತವೆ. ಆರ್ಟ್ಸಲ್ಲಿ ನಿಮಗೆ ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ ಅಂತ ಸಬ್ಜೆಕ್ಟ್ಸ್ ಇರುತ್ತೆ. ಇದು ನಿಮಗೆ ಎಲ್ಲಿ ಲೀಡ್ ಮಾಡುತ್ತೆ ಅಂತಂದರೆ UPSC, ಲಾ, ಡಿಸೈನ್, BA ಎಕ್ಸೆಟ್ರಾ ಅಂತ ಕೋರ್ಸ್ಗಳು ಮಾಡ್ಬೋದು. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮಗೆ ಇಷ್ಟ ಆಗಿರೋ ಟಾಪ್ 3 ಸ್ಟ್ರೀಮ್ಸ್ ಯಾವ್ದಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 10th ಆದಮೇಲೆ PUC ಒಂದೇ ದಾರಿ ಅಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಹಲವಾರು ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಡಿಪ್ಲೊಮೊ ಹಾಗೂ ವೊಕೇಶನಲ್ ಕೋರ್ಸ್ಗಳು. ಈ ಕೋರ್ಸ್ಗಳು ಮಾಡಿದ್ರೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇಮಿಡಿಯೇಟ್ಲಿ PUC ಆದಮೇಲೆ ನಿಮಗೆ ಜಾಬ್ ಸಿಗುತ್ತೆ. ಒಂದು ಸಜೆಷನ್ ನಮ್ಮ ಕಡೆಯಿಂದ ಏನಪ್ಪ ಅಂತಂದರೆ ಅಕಸ್ಮಾತಾಗಿ ದುಡ್ಡಿನ ಸಮಸ್ಯೆ ಇದ್ದರೆ ಈ ಕೋರ್ಸ್ಗಳನ್ನು ಚೂಸ್ ಮಾಡಿ. ಯಾಕಂದರೆ ನಿಮ್ಗೆ ಇಮಿಡಿಯೇಟ್ಲಿ ಜಾಬ್ ಸಿಗುತ್ತೆ, ಕಾಸನ್ನ ಸಂಪಾದನೆ ಮಾಡ್ಬೋದು. ಸಂಪಾದನೆ ಮಾಡಿಟ್ಟಿರೋ ಕಾಸನ್ನ ಕೂಡಿಟ್ಕೊಂಡಿರೋ ದುಡ್ಡಲ್ಲಿ ನೀವು ಯಾವಾಗಾದರೂ ಮುಂದಕ್ಕೆ ಓದ್ಬೋದು. ಡಿಪ್ಲೊಮಾ ಕೋರ್ಸ್ ಅಲ್ಲಿ ಪಾಲಿಟೆಕ್ನಿಕ್ ಇಂದ ಇಂಜಿನಿಯರಿಂಗ್ ಅಲ್ಲಿ ಲ್ಯಾಟರಲ್ ಎಂಟ್ರಿ ತಗೋಬಹುದು. ಈ ಡಿಪ್ಲೊಮಾದಲ್ಲಿ ನಿಮಗೆ ಅಗ್ರಿಕಲ್ಚರ್, ಪ್ಯಾರಾಮೆಡಿಕ್, ಹೋಟೆಲ್ ಮ್ಯಾನೇಜ್ಮೆಂಟ್, ಡಿಸೈನಿಂಗ್, ಆನಿಮೇಷನ್ ಅಂತ ಕೋರ್ಸ್ಗಳು ಇರ್ತವೆ. ಅದೇ ಇವಾಗ ITI ಅಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದರಲ್ಲಿ ನಿಮಗೆ ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ಕಾರ್ಪೆಂಟರಿ, ಫ್ಯಾಷನ್ ಅಂಡ್ ಡಿಸೈನಿಂಗ್, ಆನಿಮೇಷನ್ ಹಾಗೂ ಸ್ಕಿಲ್ ಬೇಸ್ಡ್ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಇರ್ತವೆ. ನೀವು ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ಗೆ ಸೇರ್ಬೇಕಂದಾಗ ಕರ್ನಾಟಕ ಗೌರ್ಮೆಂಟಿನ ಪ್ರಕಾರ ಈ ಇನ್ಸ್ಟಿಟ್ಯೂಷನ್ಸ್ ತುಂಬಾ ಚೆನ್ನಾಗಿದ್ದಾವೆ. ಫಾರ್ ಎಕ್ಸಾಂಪಲ್ GTTC ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್, SKSJTI ಗವರ್ಮೆಂಟ್ ಶ್ರೀ ಕೃಷ್ಣರಾಜೇಂದ್ರ ಸಿಲ್ವರ್ ಜುಬ್ಲಿ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರು, NTTF ನೆಟ್ಟೂರ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್,
ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್. ನೀವು ಕಾಲೇಜ್ಗಳನ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಆ ಕಾಲೇಜ್ಗಳಿಗೆ ಈ ಅಪ್ರೂವಲ್ ಸಿಕ್ಕಿದೆಯೋ ಇಲ್ವೋ ಅಂತ ಒಂದ್ಸತಿ ಪರಿಶೀಲಿಸಿ. ಯಾವುದು ಅಂದರೆ AICTE, ಇದು ಡಿಪ್ಲೊಮಾ ಕಾಲೇಜ್ಗಳಿಗೆ ಹಾಗೂ ಇಂಜಿನಿಯರ್ ಕಾಲೇಜ್ಗಳಿಗೆ ಆಲ್ ಇಂಡಿಯಾ ಕೌನ್ಸಿಲ್ ಟೆಕ್ನಿಕಲ್ ಎಜುಕೇಷನ್ ಅಂತ. NCVT ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್, ಇದು ITIಗಳಿಗೆ. NAAC ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್, ಇದು ಎರಡಕ್ಕೂ. ಈ ಬಾಡಿಗಳು ಗೌರ್ಮೆಂಟ್ ಸೆಟಪ್ ಮಾಡಿದ್ದಾವೆ. ಯಾವುದಕ್ಕೋಸ್ಕರ ಅಂದರೆ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಹಾಗೂ ಸ್ಟ್ಯಾಂಡರ್ಡೈಸೇಷನ್ ಸಲುವಾಗಿ. ಇವಾಗ ನೀವು ನಿಮ್ಮ ಸ್ಟ್ರೀಮ್ನ ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಈ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಕೊಟ್ಟರೆ ನೀವು ಇನ್ನೂ ಚೆನ್ನಾಗಿ ಮುಂದೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ಇವಾಗ ಇಂಜಿನಿಯರು, ಡಿಸೈನರು, ಡಾಕ್ಟರು, ಲಾಯರು ಮತ್ತು CA ಆಗಬೇಕಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಲೇಬೇಕು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಬೇಕಂದ್ರೆ ನೀವು 11th ಮತ್ತು 12th ರೈಟ್ ಪ್ರಿಪರೇಷನ್ ಜೊತೆಗೆ ಚೆನ್ನಾಗಿ ಓದಿ ಈ ಕಾಂಪಿಟೇಷನ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ಬೋದು. ಇವಾಗ ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿದ್ದಾವೆ ಸೈನ್ಸಲ್ಲಿ ಬಂದಾಗ ನೀಟ್ ಇದೆ, JEE ಇದೆ, CET ಇದೆ, NDA ಇದೆ. ಅದೇ ರೀತಿ ನೆಕ್ಸ್ಟು ಕಾಮರ್ಸಿಗೆ ಬಂದರೆ CA ಫೌಂಡೇಶನ್ ಇದೆ, UPSC ಇದೆ, ಬ್ಯಾಂಕಿಂಗ್ ಇದೆ. ಆರ್ಟ್ಸಿಗೆ ಬಂದರೆ CLET ಅನ್ನೋ ಎಕ್ಸಾಮ್ ಇದೆ, ಕ್ಲಾಟ್ ಅಂತಾರೆ ಅದಕ್ಕೆ. ಹಾಗೆ ಡಿಸೈನಿಗೆ ಬಂದರೆ NIDDAT ಅನ್ನೋ ಎಕ್ಸಾಮ್ ಇದೆ. ಅದು ಬಿಟ್ಟರೆ UCEED ಎಕ್ಸಾಮ್ ಇದೆ, CEED ಎಕ್ಸಾಮ್ ಇದೆ. ಸೊ ಇದೆಲ್ಲ ಡಿಸೈನ್ಗೆ ಎಂಟ್ರೆನ್ಸ್ ಸಂಬಂಧಪಟ್ಟಿರುವ ಎಕ್ಸಾಮ್ಗಳು. ಡಿಪ್ಲೊಮಾದಲ್ಲಿ DCET ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ಈ ವಿಡಿಯೋನ ನೀವು ಮತ್ತೆ ಮತ್ತೆ ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಇದ್ರ ಬಗ್ಗೆ ಏನೋ ಮಾತಾಡಲ್ಲ, ಬಟ್ ಇದು ತುಂಬ ಇಂಪಾರ್ಟೆಂಟು ನಿಮ್ಮ ಪ್ಲಾನಿಂಗ್ ಹಾಗೂ ನಿಮ್ಮ ಫ್ಯೂಚರ್ಗೆ. ನೀವು ಇಡೀ ತಿಂಗಳು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಯೋಚನೆ ಮಾಡಿ ಮಕ್ಕಳೇ. ಯೋಚನೆ ಮಾಡಾದ್ಮೇಲೆ ನಿಮ್ಗೆ ಏನು ಇಷ್ಟನೋ ಅದನ್ನು ಒಂದು ಕಡೆ ಬರ್ಕೊಂಡು ಆದಮೇಲೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ, ಆಯಿತಾ? ಅದಾದಮೇಲೆ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಗೆ ಇಷ್ಟ ಇರೋ ಫೀಲ್ಡಲ್ಲಿ ಅವ್ರು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವ್ರ ಹತ್ರ ಮಾತಾಡಿ ಇನ್ನಷ್ಟು ವಿಚಾರನ ತಿಳ್ಕೊಳ್ಳಿ. ಒಂದು ಸತಿ PUC ಹಾಗೂ ಡಿಪ್ಲೊಮಾ ಟೆಕ್ಸ್ಟ್ ಬುಕ್ ಮೇಲೆ ಕಣ್ಣಾಡಿಸಿ. ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ. ಕೆಲವೊಂದು ಕರಿಯರ್ ಟೆಸ್ಟ್ಗಳನ್ನು ತಗೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ಸ್ನ ಕೊಟ್ಟಿದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ಆಲ್, ಯಾವುದೇ ಪ್ರೆಷರ್ ಇಲ್ದಿರ ನಿಮ್ಗೆ ಏನು ಇಷ್ಟನೋ ಅದನ್ನು ಎಕ್ಸ್ಪ್ಲೋರ್ ಮಾಡಿ. 10th ಆದಮೇಲೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಡಿಸೈಡ್ ಮಾಡಿದ್ದೀರಾ? ಅಥವಾ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೂ ಯೋಚನೆ ಮಾಡ್ತಾ ಇದ್ರೂ ಪರವಾಗಿಲ್ಲ. ನಿಮ್ಮ ಡ್ರೀಮ್ಸ್ ಏನು, ನಿಮ್ಮ ಪ್ಲ್ಯಾನ್ಸ್ ಏನು, ಅಥವಾ ನಿಮಗೆ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನಾವು ಸದಾ ಓದ್ತಿರ್ತೀವಿ ಆ್ಯಂಡ್ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ನ ಸದಾ ಮಾಡ್ತಿರ್ತೀವಿ. ನಿಮ್ಗೇನಾದ್ರೂ ನಿಮ್ಮ ಸ್ಟ್ರೀಮ್ ಚೇಂಜ್ ಮಾಡ್ಬೇಕಂದ್ರೆ ಓಕೆ, ಇದ್ರ ಬಗ್ಗೆ ನಾವು ಮಾತಾಡೋಣ ನಮ್ಮ ಅಪ್ಕಮಿಂಗ್ ವಿಡಿಯೋಸಲ್ಲಿ. ಈ ವಿಡಿಯೋವಿನ ಗ್ರಾಫಿಕ್ಸು, ಡಿಸೈನ್ಸು, ಮೋಷನ್ ಆನಿಮೇಷನು ಹೇಗಿದೆ ನಿಮ್ಗೆ ತುಂಬ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಆದಷ್ಟು ಬೇಗ ಸಿಗೋಣ.